ಹಿಂಗೆ ತಮಾಷೆಗೊಂದು ಪ್ರಶ್ನೆ ನೆನಪಾಯಿತು. ಈ ಪತಿ ಪತ್ನಿ ಅದೇ ಸಂಬಂಧ ಕುದುರುವಾಗ ಅಥವಾ ಮದುವೆ ಆಗೋವಾಗ 7 ಜನ್ಮಕ್ಕೂ ನೀನೇ ನನ್ನ ಸತಿ, 7 ಜನ್ಮಕ್ಕೂ ನೀನೇ ನನ್ನ ಪತಿ ಅಂತ ಅಂತಾರೆ. ಸಾಧ್ಯ ಇದೆಯಾ ಅದು? ಇಲ್ಲ, ಹಾಗೆ ಸಾಧ್ಯ ಇದೆ. ಆ ಮಾತಿನ ನಿಜವಾದ ಅರ್ಥ ಏನಂದರೆ, ಅದು ನಿಯತ ಪತಿ ಪತ್ನಿಯರು ಅಂತ ಇರ್ತಾರೆ. ಅಂದರೆ ಮೋಕ್ಷಕ್ಕೆ ಹೋಗುವಾಗ ಗಂಡ ಹೆಂಡತಿ ಆಗೋರು ಅಂತಲೇ ಇರ್ತಾರವರು, ಸ್ವರೂಪದಲ್ಲೇ ಇರ್ತಕ್ಕಂಥದ್ದು. ಅವರೇ ಎಲ್ಲಾದರೂ ಮಧ್ಯದಲ್ಲಿ ಸಿಕ್ಕಿದ್ರೆ ಅವ್ರಿಗೆ ಮಾತ್ರ ಸೂಟ್ ಆಗುವಂಥದ್ದು. ಮದುವೆ ಆದ ಹೆಂಡತಿಗಳೆಲ್ಲ 7 ಜನ್ಮಕ್ಕೂ ಅವ್ರು ಬರೋದಾದರೂ ಎಷ್ಟು ಜನ ಹೆಂಡತಿಗಳಾಗ್ಬಿಟ್ರು. ಹಾಗೆ ಬರಲ್ಲ. ಯಾವುದೋ ಗಂಡ ಯಾವುದೋ ಹೆಂಡತಿ. ಏನಂದರೆ ನಾವು ಎಲ್ಲೋ ಹೋದಾಗ ಟ್ರೈನಲ್ಲಿ ಪ್ರಯಾಣ ಮಾಡುವಾಗ, ಡೆಲ್ಲಿಗೆ ಹೋಗ್ತಾ ಇರುವಾಗ 3-4 ದಿನ ಆಗುವಾಗ ನಮ್ಮ ಪಕ್ಕದಲ್ಲಿ ಯಾರ್ಯಾರೋ ಪ್ಯಾಸೆಂಜರ್ಸ್ ಇರುವ ಹಾಗೆ ಜೀವನ ಅನ್ನುವ ದೊಡ್ಡ ಪ್ರಯಾಣದ ಒಳಗೆ ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ, ಮಕ್ಕಳು ಪ್ಯಾಸೆಂಜರ್ಸ್ ಅಷ್ಟೇ. ಆದರೆ ಅಲ್ಲೊಂದು ಮಾನವೀಯತೆ ಇದೆ. ಯಾರಿಗೆ ನೀವು ಏನು ಮಾಡಬೇಕೋ ಅದನ್ನು ಮಾಡಬೇಕು. ಹೆಂಡತಿಗೆ ಗಂಡ ಏನು ನಡ್ಕೊಳ್ಬೇಕು, ನೀ ಯಾವ ಜನ್ಮದ ಹೆಂಡ್ತಿನ ಹಾಳಾಗಿ ಬಿಡೋಂಗಿಲ್ಲ. ಅವನ ಡ್ಯೂಟಿ, ಆ ಡ್ಯೂಟಿ ಕರೆಕ್ಟಾಗಿ ಮಾಡಿದರೆ ಮಾತ್ರ ಅವನ ನಿಯತವಾದ ಪತ್ನಿ ಅವನಿಗೆ ಸಿಗ್ತಾಳೆ. ಈ ಗಂಡ ಅನ್ನುವ ಅಧಿಷ್ಠಾನ, ಮೀಡಿಯಾ, ಮಾಧ್ಯಮ, ಅದರೊಳಗೆ ಆ ಗಂಡನಿಗೆ ಮಾಡಬೇಕಾದ್ದು ಹ್ಯುಮ್ಯಾನಿಟಿ ಏನಿದೆ ಅದನ್ನು ಹೆಂಡತಿ ಮಾಡಿದರೆ ಅವಳಿಗೆ ನಿಯತವಾದ ಪತಿ ಸಿಗ್ತಾನೆ. ಆ ಪತಿ 7 ಜನ್ಮಕ್ಕೂ ಸಿಗುವಂಥದ್ದು. ಈಗ ಸಿಗೋರೆಲ್ಲ ಏನಂದರೆ ತಾತ್ಕಾಲಿಕವಾದದ್ದೇವಿನ ಇವು ಯಾವುವೂ ಅಲ್ಲ. ಆದ್ದರಿಂದ ಇವು ನೀವು 7 ಜನ್ಮಕ್ಕಿರಲಿ ಅಂತ ಅಂದ್ಕೊಂಡಿರ್ತಾರೆ. ಮದುವೆ ಆಗಿರುತ್ತೆ, ಅವತ್ತೇ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಕೈ ಮುಗಿದು ಇಬ್ಬರು ಅರ್ಧ ಗಂಟೆ ಕೈ ಮುಕ್ಕೊಂಡು ಗಂಡ ಕೇಳ್ತಾನೆ, ನೀ ಏನೇನು ಕೇಳಿದೆ ವರ ಅಂತ. ಹೆಂಡತಿ ಹೇಳ್ತಾಳೆ, ನನಗೆ ನೀವೇ 7 ಜನ್ಮಕ್ಕೂ ಬೇಕು ಅಂತ. ನೀವೇನು ಕೇಳಿದ್ರಿ? ನನಗೆ ಇದೇ 7ನೇ ಜನ್ಮ ಆಗಲಿ ಅಂತ ಕೇಳಿದೆ. ಆಗ ಅದು ಅಲ್ಲೇ ಪರ್ಯವಸಾನ ಆಗುವಂಥದ್ದು. ಯಾರಿಗೂ ನಿಯತ ಪತಿ ಪತ್ನಿಯರು ಅಂತ ಯಾರಿರ್ತಾರೆ, ಕಂಪಲ್ ಅವರೇ ಅಂಥ ಕಪಲ್ಗೆ ಮಾತ್ರ ಅದನ್ನು ಹೇಳಿದ್ದೇ ವಿನಃ ಬೇರೆ ಎಲ್ಲರಿಗೆ ಅಲ್ಲ. ಆಮೇಲಿಂದ ನಿಮ್ಮ ಪ್ರಶ್ನೆ ಅದು ಕಂಪ್ಲೀಟ್ ಆಗಲಿಲ್ಲ, ಹಿಂದಿನ ಪ್ರಶ್ನೆಯಲ್ಲಿ. ನಾವು ಈ ಕರ್ಮ ಎಷ್ಟಿದೆ, ಯಾವತ್ತಿಗೆ ಮುಗಿಯುತ್ತೆ, ಇದಂದರೆ ಈಸಿ ಮೆಥಡ್ಡು ಶಾಸ್ತ್ರದಲ್ಲಿ ನಮಗೊಂದು ಹೇಳಿಕೊಟ್ಟಿದೆ. ನೀವು ಯಾವುದೇ ಕರ್ಮ ಮಾಡುವಾಗ ಅದು ಒಳಿತಿರಲಿ ಕೆಡಕಿರಲಿ ಏನೇ ಇರಲಿ, ನಿಮ್ಮ ದೇಹದಿಂದ ನಡೆಯುವ ಯಾವುದೇ ಕರ್ಮ ಅಹಂಕಾರ ಮಮಕಾರ ಬಿಟ್ಟು ಮಾಡಿಬಿಟ್ರೆ ಅದರದ್ದು ಎಫೆಕ್ಟ್ ನಿಮಗಿಲ್ಲದ ಹಾಗೆ ದೇವರು ನೋಡ್ಕೊಳ್ತಾನೆ. ಅಹಂಕಾರ ಮತ್ತು ಮಮಕಾರ. ಅಹಂಕಾರ ಮಮಕಾರ ಅಂದರೆ ದೊಡ್ಡ ವರ್ಡಲ್ಲ, ನಾನು ನಂದು 2 ಬಿಟ್ಟು ಮಾಡಬೇಕಷ್ಟೆ. ನಾನು ನಂದು ಅದನ್ನೇ ತಾನಲ್ಲ ತನ್ನದಲ್ಲ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ. ತಾನಲ್ಲ ತನ್ನದಲ್ಲ, ಇದು ವರ್ಡ್ ತುಂಬ ಈಸಿ ಇದೆ, ಅರ್ಥ ಮಾಡ್ಕೊಳ್ಳೋದು ಕಷ್ಟ. ತಾನಲ್ಲ ಮೀನ್ಸ್ ಏನು? ಹಾಗಂದ್ರೆ ತಾನಲ್ಲ ಅಂದ್ರೇನು? ಅಷ್ಟು ಸುಲಭನಾ? ಅಂದರೆ ಒಂದು ಲೌಕಿಕ ಪ್ರಪಂಚದಲ್ಲಿ ನಾವು ಬದುಕ್ತಾ ಇರೋದು, ತಾನೂ ತನ್ನದಲ್ಲ ಅಂತ ತೆಗೆದು ಹಾಕಿದ್ರೆ ಉಳಿದಿದ್ದೇನು? ಅಲ್ಲ, ಅದಕ್ಕೆ ನೀವು ತಾನಲ್ಲ ತನ್ನದಲ್ಲ ಅಂದರೆ ಏನಂತ ತಿಳ್ಕೊಂಡಿದ್ದೀರಿ ಅದು ಗೊತ್ತಾಗಬೇಕಲ್ಲ ಮೊದಲು. ಉಳಿದಿದ್ದೇನು ಅಂತ ಯಾವಾಗ ಕೇಳ್ತೀರಿ? ಇದನ್ನು ತಿಳಿದಾಗ ಕೇಳ್ತೀರಿ. ಇದೇ ತಿಳಿದೆ ಉಳಿದದ್ದೇನು ಅಂತ ಕೇಳಲಿಕ್ಕೆ ನಿಮಗಿಲ್ಲ. ನಮ್ಮಲ್ಲಿ ತಾನಲ್ಲ ತನ್ನದಲ್ಲ ಅಂದರೆ ನಿಮಗೆ ಲೌಕಿಕವಾಗಿ ಅದರ ಉದಾಹರಣೆ ಕೊಟ್ಟಾಗ ಮಾತ್ರ ಅರ್ಥ ಆಗುತ್ತೆ ವಿನಃ ಕೇವಲ ವರ್ಡ್ ನಿಮಗೆ ಅರ್ಥ ಆಗೋದೇ ಇಲ್ಲ. ಅವರಂಥ ಅನುಭವದ ವರ್ಡ್ಗಳನ್ನು ಇಟ್ಟಿರ್ತಾರೆ. ಈಗ ಟೆನೆಂಟು ಮನೇಲಿರುವಾಗ ಆ ಟೆನೆಂಟನ್ನು ಕೇಳಿ, ಈ ಮನೆ ನೀನಾ? ನಾನಲ್ಲ ಮನೆ, ಇದು ರಾ ಮೆಟೀರಿಯಲಿಂದ ಆಗಿರುವಂಥದ್ದು, ಮನೆ ತಾನಲ್ಲ. ಹೋಗಲಿ ನಿಂದ, ಇಲ್ಲ ಓನರ್ ಮೇಲಿದ್ದಾನೆ, ತಾನಲ್ಲ ತನ್ನದಲ್ಲ. ಹಾಗೆ ಜೀವವಾಸ ಮಾಡುವ ಈ ಮನೆ ತಾನಲ್ಲ ಮೀನ್ಸ್ ಜೀವನೇ ದೇಹ ಅಲ್ಲ. ತುಂಬ ಜನ ಆತ್ಮೈಕ್ಯ ಅಂತ ಹೇಳ್ತಾರೆ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಒಮ್ಮೆ ಜೀವನ ನಡೆಸಿದವನ್ನ ಬೆಂಕಿಲಿಟ್ಟು ಸುಟ್ಟ ಮೇಲೆ ಅವನು ಇನ್ನೆಲ್ಲಿ ಬರ್ತಾನೆ? ಮುಗೀತು. ಇದು ದೇಹ ಆತ್ಮ ಒಂದೇ ಅಂತ ತಿಳ್ಕೊಂಡವನು ಮಾತ್ರ ಆ ರೀತಿ ಮಾತಾಡ್ತಾರೆ. ಆತ್ಮ ಬೇರೆ ದೇಹ ಬೇರೆ, ಇದು ಸರಿಯಾದ ವಿವೇಕ.
ನಾಲೆಡ್ಜ್. ಅದರಿಂದ ಆತ್ಮ ಹೇಳ್ತಾನೆ ತಾನಲ್ಲ, ನಾ ದಪ್ಪಗಿದ್ದೀನಿ, ನಾ ಸಣ್ಣಗಿದ್ದೀನಿ, ಇದು ನಾನಲ್ಲ. ಆತ್ಮನಿಗೆ ದಪ್ಪ ಸಣ್ಣ ಹೈಟು ವೆಯ್ಟು ಇಲ್ಲ. ಸೋಲ್ ಆರ್ ಸೇಮ್. ಎಲ್ಲರ ಆತ್ಮ ಸೇಮ್ ಇದೆ. ಅದು ಇರುವೆ ಆತ್ಮ, ಆನೆ ಆತ್ಮ, ಮನುಷ್ಯರ ಆತ್ಮ, ಕ್ವಾಲಿಟಿ ಕ್ವಾಂಟಿಟಿ ಸೇಮ್. ಅದ್ರ ಮೇಲಿರುವಂಥ ಬಾಡಿ ಮಾತ್ರ ದಪ್ಪ ಸಣ್ಣ ಉದ್ದ ಎತ್ತರ ಇದೆಲ್ಲ. ಪ್ರಾಡಕ್ಟ್ ಸೇಮ್, ರ್ಯಾಪರ್ ಚೇಂಜ್. ದೇವರು ಈ ರ್ಯಾಪರ್ ಕೊಟ್ಟಿದ್ದಾನೆ. ಈ ರ್ಯಾಪರು ಕೂಡ ಅವರವ್ರ ಯೋಗ್ಯತೆಗೆ ತಕ್ಕ ಹಾಗೆ, ಅವರವ್ರ ಪುಣ್ಯಕ್ಕೆ ತಕ್ಕ ಹಾಗೆ, ಧನಕ್ಕೆ ತಕ್ಕ ಹಾಗೆ. ನೀವು ಒಳ್ಳೆ ದುಡ್ಡು ಕೊಟ್ಟಿದ್ರೆ ಒಳಗೆ ಎಂಥ ಐಟಮ್ ಇದ್ದರೂ ಒಳ್ಳೆ ರ್ಯಾಪರ್ ಹಾಕಿ ಪ್ರೆಸೆಂಟ್ ಮಾಡಲಿಕ್ಕೆ ಚೆನ್ನಾಗಿರುವ ಹಾಗೆ ಮಾಡಿಕೊಡ್ತಾರೆ. ಹಾಗೆ ಭಗವಂತ ಯಾವುದೋ ಜನ್ಮದ ಪುಣ್ಯದಿಂದ ಈ ಜೀವನಿಗೆ ಒಂದು ರ್ಯಾಪರ್ ಕೊಟ್ಟಿದ್ದಾನೆ. ಈ ರ್ಯಾಪರೇ ಪ್ರಾಡಕ್ಟ್ ಅಂತ ಅಂದ್ಕೊಳ್ಳೋದು ಮೂರ್ಖತನ. ಪ್ರಾಡಕ್ಟ್ ಬೇರೆ, ರ್ಯಾಪರ್ ಬೇರೆ. ರ್ಯಾಪರ್ನ ಪರ 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 ಕಿತ್ತಾಕ್ತೀವಿ, ಪ್ರಾಡಕ್ಟ್ನ ಕಿತ್ತಾಕಲ್ಲ, ಮೆಲ್ಲಗೆ ಅದನ್ನು ಟ್ರೀಟ್ ಮಾಡ್ತೀವಿ. ಹಾಗೆ ಒಳಗೆ ಆತ್ಮ ಹೇಳ್ತಾನೆ ಇದು ತಾನಲ್ಲ, ಬಾಡಿ ನಾನಲ್ಲ. ಯಾಕೆಂದರೆ ಇಂಥ ಬಾಡಿ ನನಗೆ ಬೇಕಾದಷ್ಟು ಏಸು ಕಾಯಂಗಳ ಕಳೆದು ಬಂದಿದೆ. ಈ ಮನೆ ಬಿಟ್ಟು ಮನೆ ಹೋಗೋರಿಗೆ ಅವ್ರು ಹೇಳ್ತಾರೆ, ಕಟ್ಟಿದವ್ರಿಗೆ ಒಂದು ಮನೆ, ಬಾಡಿಗೆಯವರಿಗೆ 106 ಮನೆ. ನಾವು ಈ ಮನೇಲಿ ಬಾಡಿಗೆ ಇದ್ದೀವಿ, ನಾವು ಟೆನೆಂಟು. ಓನರ್ ಯಾರು ಅಂದರೆ ಸಾಧನ ಶರೀರ. ಇದು ನೀ ದಯದಿ ಕೊಟ್ಟದ್ದು, ದೇವರು ಕೊಟ್ಟದ್ದಿದು. ಇವಾಗ ನೋಡಿ, ಯೋಚನೆ ಮಾಡಿ, ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಈ ಮನೇಲೇ ನಾನು ಯಾಕೆ ಹುಟ್ಟಿದೆ ಯಾರಿಗಾರು ಗೊತ್ತಿದೆಯಾ? ಯಾವ ಮನೇಲಿ ಹುಟ್ಟಬೇಕು ಅನ್ನುವ ಅಧಿಕಾರ ನಮಗಿಲ್ಲ. ನಾನು ಇಂಥ ಮನೇಲಿ ಹುಟ್ಟಬೋದು ಅನ್ನುವ ರೈಟ್ ನನಗಿದ್ದರೆ ನಾನು ಕೂಡ ಅಂಬಾನಿ ಮನೇಲೇ ಹುಟ್ಟಬೇಕು ಅಂತ ಬಯಸ್ಬೋದಿತ್ತು. ದೊಡ್ಡ ಯಾರು ರಿಚ್ ಇದ್ದಾರೆ ಅರಮನೆಯಲ್ಲೇ ಹುಟ್ಟಿಸಪ್ಪ ನನ್ನ ಅಂತ ಕೇಳ್ಬೋದು. ನಮ್ಗೆ ಆ ರೈಟ್ ಇಲ್ಲ. ದೇವರು ನಮ್ಮ ಯೋಗ್ಯತೆಗೆ ನೋಡಿ ಎಲ್ಲಿ ಕಳಿಸ್ಬೇಕು ಅಲ್ಲೇ ಕಳಿಸ್ಕೊಡ್ತಾನೆ. ಅದರಿಂದ ಕೊಟ್ಟವನು ಅವನು, ದೇಹನೂ ನಂದಲ್ಲ, ಇದರ ಓನರು ನಾನಲ್ಲ. ಅದರಿಂದ ತಾನಲ್ಲ ಅಂತಂದಾಗ ಅಲ್ಲಿ ಅವನು, ಹಾಗಾಗಿ ತಾನಲ್ಲ, ನಂದೇನಿಲ್ಲ ಇದರೊಳಗೆ ಅಂದರೆ ಅಹಂಕಾರ ಮಮಕಾರ ಬಿಟ್ಟು ಜೀವ ಕರ್ಮ ಮಾಡಬೇಕು. ಅಹಂಕಾರ ಅಂದರೆ ನಾ ಮಾಡ್ತಿದ್ದೀನಿ ಅಂದರೆ ಆ ಕರ್ಮದಿಂದ ಉಂಟಾಗಬಹುದಾದ ಪಾಪ ಪುಣ್ಯಕ್ಕೆ ಅವನು ಭಾಗಿ ಆಗ್ತಾನೆ. ನೀವು ಎಕ್ಸ್ಪೆಕ್ಟೇಷನ್ನಿಂದ ಮಾಡಿದ್ರೆ ಮಾತ್ರ ದುಃಖಕ್ಕೆ ಕಾರಣ ಆಗ್ತೀರಿ. ನಂದು ಈ ಕರ್ಮ ಮಾಡಿದ್ರೆ ಇದರದ್ದೇನು ರಿಸಲ್ಟ್ ಬರುತ್ತೆ, ಇದು ನಂದು. ನಿಮಗೆ ಎಕ್ಸ್ಪೆಕ್ಟೇಷನ್ನೇ ಇಲ್ಲ ಅಂದರೆ ದುಃಖವೇ ಇಲ್ಲ. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಅಂತ. ಆಶೆ ಮಾಡಬಾರ್ದು ಅಂದರೆ ಏನು, ಕೇಳಬಾರ್ದು ಅಂತ ತಾತ್ಪರ್ಯ ಅಲ್ಲ. ಏನು ಕೊಡ್ತೀಯೋ ಕೊಡಪ್ಪ. ನೀವು ಡಿಮಾಂಡ್ ಇಲ್ಲ, ಬೆಗ್ಗ ಇಲ್ಲ, ಡಿಮ್ಯಾಂಡು ಇಲ್ಲ. ನೀ ಕೊಟ್ಟದ್ದು ಸಾಕು, ಇಟ್ಟಂಗೆ ಇರುವೇನೋ ಹರಿಯ, ನೀ ಏನು ಕೊಡ್ತೀಯೋ ಕೊಡು. ನಾನೇನು ಮಾಡಲಿಲ್ಲ, ಇದು ನೀನು ನನ್ನೊಳಗೆ ನಿಂತು ಮಾಡಿಸಿದ್ದೀಯ, ಇದಕ್ಕೇನು ಕೊಡ್ತೀಯೋ ಕೊಡು ಅಂದರೆ ಆ ಕರ್ಮ ನಿಮ್ಮ ಮುಂದಿನ ಜನ್ಮಕ್ಕೆ ಪಾಪವೋ ಪುಣ್ಯವಾಗಿ ನಿಮ್ಮ ಹಿಂದೆ ಬರೋಲ್ಲ. ಕಟ್ ಅಲ್ಲಿಗೆ ಕಟ್. ನೀವು ಎರಡು ಬಿಟ್ಟರೆ ಕಟ್ಟಲ್ಲ, ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗಬೇಕಾದ್ರೆ ನಾ ಮಾಡಿದೆ ನಂದು, ಇದು ಕಂಟಿನ್ಯೂ ಆಗುವಂಥದ್ದು. ಕರ್ಮ ಸೇಮ್, ಭಾವ ವ್ಯತ್ಯಾಸ ಆದರೆ ಕರ್ಮದ ಫಲ ವ್ಯತ್ಯಾಸ ಇದೆ. ಚಾಕು ಹಾಕೋದು ಒಂದೇ, ಬೀದಿಲಿ ಹಾಕಿದ್ರೆ ಮರ್ಡರ್, ಆಸ್ಪತ್ರೆಯಲ್ಲಿ ಹಾಕಿದ್ರೆ ಆಪ್ರೇಷನ್. ಚಾಕು ಹಾಕಿದ್ದು ಇವನು ಚಾಕು ಹಾಕ್ತಾರೆ, ಅವರು ಆಸ್ಪತ್ರೆಯಲ್ಲಿ ಮಲಗಿಸಿ ಎಲ್ಲ ಲೈಟ್ ಆನ್ ಮಾಡಿ ಎಲ್ಲ ರೆಡಿಯಾಗಿ ಹಾಕಿದ್ರೆ ಅದನ್ನು ಆಪ್ರೇಷನ್ ಅಂತ ಕರೀತಾರೆ. ಅವನಿಗೆ ಶಹಬಾಸ್ಗಿರಿ ಕೊಡ್ತಾರೆ, ಬೇಕಾದಷ್ಟು ದುಡ್ಡು ಕೊಡ್ತಾರೆ. ಅದೇ ದುಡ್ಡಿನ ಭಾವನೆಯಿಂದ ಇವನು ಚಾಕು ಹಾಕಿದ್ರೆ ಇವನು ಒದ್ದು ಬಿಹೈಂಡ್ ದಿ ಬಾರ್ ಮಾಡ್ತಾರೆ. ಕರ್ಮ ಸೇಮ್ ಆದರೂ ಬದುಕಿಸ್ಬೇಕು ಅನ್ನುವ ಭಾವನೆಯಿಂದ ಮಾಡಿದ್ದು ಅವನು, ಕೊಲ್ಲಬೇಕು ಅಂತ ಮಾಡಿದ ಭಾವನೆಯಿಂದ ಇವನು. ಕರ್ಮ ಒಂದೇ ಇದ್ದರೂ ಕೂಡ ನಾನಲ್ಲ ನಂದಲ್ಲ ಈ ಭಾವನೆಯಿಂದ ಮಾಡಿದ್ರೆ ನಿಮ್ಗದು ಬಂಧಕಕ್ಕೆ ಕಾರಣ ಆಗೋಲ್ಲ, ಮುಂದಿನ ಜನ್ಮಕ್ಕೆ ಕಾರಣ ಆಗೋಲ್ಲ. ಹಿಂದಿನ ಜನ್ಮದ ಪಾಪಗಳನ್ನು ಅದು ಕಳೆಯುತ್ತೆ. ನೀವು ಒಂದು 8-10 ಆಪ್ರೇಷನ್ ತುಂಬ ಚೆನ್ನಾಗಿ ಮಾಡಿಬಿಟ್ರೆ, ನೀವು ಸಣ್ಣ ವಯಸ್ಸಿನಲ್ಲಿ ಮಾಡಿದ್ದು ಕಾಪಿ ಹೊಡೆದದ್ದು ಯಾರು ನಿಮ್ಮನ್ನು ಕೇಳಲ್ಲ. ಅಯ್ಯೋ ಈಗ ಡಾಕ್ಟ್ರ್ ಕೈ ಇಟ್ಬಿಟ್ರೆ ಸಾಕು ಹಿಂಗೆಲ್ಲ ಅಂತಾರೆ. ಅದರಿಂದ ಜನ್ಮಾಂತರದಲ್ಲಿ ಮಾಡಿರೋ ಪಾಪವನ್ನು ಕೂಡ ಈಗಿನ ಜನ್ಮದ ಸತ್ಕರ್ಮ ಕಳೆಯುತ್ತಾದ ಕಾರಣ ಕರ್ಮ ಮಾಡುವಾಗ ಎಚ್ಚರಿಕೆಯಿಂದ ಸದ್ಭಾವನೆಯಿಂದ ಕರ್ಮ ಮಾಡಿದ್ರೆ, ಸದ್ಭಾವನೆ ಅಂದರೆ ನಾನಲ್ಲ ನನ್ನದಲ್ಲ, ಇದು ನಾನು ಮಾಡ್ತಿಲ್ಲ, ದೇವರು ಮಾಡಿಸ್ತಾ ಇದ್ದಾನೆ. ನಾಹಂಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮ ಚಾಕಿಲಂ. ನಾವು ಮಾಡುವ ಎಲ್ಲ ಕರ್ಮಕ್ಕೆ ನಾವು ಸುಮ್ಮನೆ ಈ ಸೌಟು ಸಾರೊಳಗೂ ಮುಳುಗತ್ತೆ, ಪಾಯಸದೊಳಗೂ ಮುಳುಗತ್ತೆ.
ಸೌಟಿಗೆ ಸಾರೊಳಗೆ ಅದ್ದಾಗ ಖಾರ ಖಾರ ಅಂತ ಬಡ್ಕೊಳ್ಳಲ್ಲ ಅದು. ಏನು ಸಿಹಿ ಒಳಗದ್ದ ನಂಗೆ ಶುಗರ್ ಇದೆ ಅಂತಲೂ ಅನ್ನಲ್ಲ. ಹಾಗೆ ನಾವು ಸೌಟಿದ್ದ ಹಾಗೆ, ಸೌಟು ಮೀನ್ಸ್ ದೇವ್ರು ಎಲ್ಲಿ ಹಾಕ್ತಾನೆ ಅಲ್ಲೇ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ, ಎಲ್ಲ ಭಾಳ ಪ್ರಸಿದ್ಧವಾದ್ದು. ದೇವರು ಮಾಡಿಸ್ತಾ ಇದ್ದಾನೆ, ದೇವರು ಅವನು ಮಾಡ್ತಾ ಇದ್ದಾನೆ, ಅವನು ಕೊಡ್ತಾನೆ ಅಂತ ನೀವು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೋಯ್ತು ಅಂತಾದರೆ, ಎಕ್ಸ್ಪೆಕ್ಟೇಷನ್ ತುಂಬ ಇಲ್ಲ ಅಂತಾದರೆ ನಿಮಗೆ ದುಃಖಕ್ಕೆ ಕಾರಣ ಇಲ್ಲ.